ಇರುನಿ ಜೊತೆ ಬದುಕಿನ ತರಗತಿಯೊಳಗೆ ಸಹಪಾಠಿ ನಾನೀಗ ಹಾಜರಿಯ ನೀಡುವೆ ಹಿಂಬಾಲಿಸಿ ನಾನಿನ್ನ ಹೋದುವೆ. ಹೇ ಕೊಲಂಬಸ್ ಕ್ಯಾಂಬೋಡಿಯಾ ನಿಲ್ಲೋ, ನಾನು ಬರ್ತೀನಿ. ಒಬ್ನೇ ಹಿಂಗೆಲ್ಲ ಓಡೋಗ್ಬಾರ್ದು. ಕಮ್ ಕಮ್ ಕೊಲಂಬಸ್ ಕೊಂಬೋಡಿಯಾ ಕಮ್. ಕ್ಯಾಂಬೋಡಿಯಾ ಸ್ಟಾಪ್, ನಾನು ಬರ್ತಾ ಇಲ್ವಾ? ಒಬ್ನೇ ಓಡೋಗ್ಬೇಡ ಹಿಂಗೆಲ್ಲ. ಇವತ್ತು ನಿನಗೆ ಬೆಲ್ಟ್ ಹಾಕಿಲ್ಲ ಅಂತ ನಾನು ಬಿಟ್ಟೆ ಓಡೋಗ್ತಾ ಇದೀಯಾ? ಅಲ್ಲಿ ಅಲ್ಲಿ ಬೇಗ ಬಾರಿ. ಇಲ್ಲಿ ಈ ಜಯಮ್ಮ ನೋಡ್ಬಲ್ಲ, ಎಷ್ಟು ದೊಡ್ಡ ನಾಯಿ ತಗೊಂಡ್ಬಿಡ್ತಾಳೆ ನೋಡಲಿ, ಎಷ್ಟು ದೊಡ್ಡ ನಾಯಿ ಇಟ್ಕೊಂಡ್ಬಂದಿದ್ದಾಳೆ. ನೀನು ಒಂದೇ ಸಲ ತಿನ್ಕೊಂಡ್ಬಿಡ್ತೇನಪ್ಪ ಅದು. ಏನೇ ಇದು ಇಷ್ಟು ದೊಡ್ಡದೈತ್ ನಾಯಿ? ಇದೇನು ನಾಯಿನೋ ಹುಲಿನೋ ಒಂದು ಗೊತ್ತಾಗ್ತಿಲ್ವಲ್ಲೇ. ಅಲ್ಲಿ ನೀನು ಅದು ಕೈ ಸಿಗಾಕೊಂಡ್ರೆ ಒಂದೇ ಸರಿ ನೀನು ತಿನ್ಕೊಂಡ್ಬಿಡುತ್ತೆ ಕಣೆ. ನನ್ನೇ ತಿನ್ಕೊಳತ್ತೆ, ನಿನ್ನ ತಿನ್ಕೊಳತ್ತೆ. ನೀನಾದ್ರೂ ಒಂದು ಗುಕ್ಕಿಗೆ ಒಂದೇ ಸರಿ ಹೋಗ್ಬಿಡ್ತೀಯ ಬಾಯೊಳಕ್ಕೆ. ಅದ ಜಗಳ ಮಾಡೋದ್ಬಿಟ್ಟ ನಾಯಿ ನೋಡೆ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡಕ್ಕಿದೆ ಅಂತಕ್ಕ. ಅಲ್ಲಿ ನೋಡಿಲ್ಲಿ ಇವತ್ತು ಹೊಸ ಅವತಾರ ನಿಮ್ ಜಯಮ್ಮಂದು. ಏ ಕೊಲಂಬಸ್ ಕ್ಯಾಂಬೋಡಿಯಾ ನಿಂತ್ಕೊಳ್ಳೋ, ನನ್ನೇ ಬಿಟ್ಟು ಹೋಗ್ತಿಲ್ಲೋ. ನಿನಗೆ ಬೆಲ್ಟ್ ಹಾಕಿನೇ ಕರ್ಕೊಂಡ್ಬರ್ಬೇಕಿಲ್ಲ ವಾಕ್ ಮಾಡ್ಸಕ್ಕೆ. ಶಾಂತಕ್ಕ ಜಯಮ್ಮನ್ ಮಾತಾಡ್ಸಿ ಸ್ವಲ್ಪ ಮಜಾ ತಗೊಳ್ಳೋಣ. ಜಯಮ್ಮ, ಇದು ನಿಮ್ದ ನಾಯಿ? ಇಚ್ಚಿ ಅದಕ್ಕೆ ನಾಯಿ ಅನ್ಬೇಡಮ್ಮ, ಬೇಜಾರಾಗುತ್ತೆ. ಅದು ಕೊಲಂಬಸ್ ಕ್ಯಾಂಬೋಡಿಯಾ ಅಂತ. ನಾಯಿಗೆ ನಾಯಿ ಅಂದ್ರೆ ಬೇಜಾರಾಗುತ್ತಾ? ಬೇರೆ ಬೀದಿ ನಾಯಿಗಳ ತರ ಅಲ್ಲ ಕಣೆ ಇದು. ಇದು ಔಟ್ ಆಫ್ ಕಂಟ್ರಿಯಿಂದ ತರಿಸ್ಕೊಂಡಿರೋದು. ನನ್ನ ತಮ್ಮ ಔಟ್ ಆಫ್ ಕಂಟ್ರಿಲಿ ಇದ್ದಾನೆ ಅಲ್ವಾ, ಅವನು ನನಗೋಸ್ಕರ ವಿಮಾನದಲ್ಲಿ ಕೊಟ್ಕೊಳ್ಸಿರೋದು ಇದು. ಇದ್ರ ಹೆಸರು ಕೊಲಂಬಸ್ ಕ್ಯಾಂಬೋಡಿಯಾ ಅಂತ. ಬೇರೆ ನಾಯಿ ತರ ಕರೆದ್ರೆ ಇದು ಬರಲ್ಲ, ಅದ್ರ ಹೆಸರು ಕರೆದ್ರೇನೆ ಅದು ಬರೋದು. ಇಲ್ಲ ನಾಯಿ ಅಂದ್ರೆ ಅದಕ್ಕೆ ತುಂಬಾ ಬೇಜಾರಾಗುತ್ತೆ ಕಣೆಮ್ಮ. ಅಲ್ಲೇ ನಮ್ಮ ಕೊಲ್ಲುನ ಮಾತಾಡ್ಸುವಾಗ ಅದ್ರ ಹೆಸರು ಹಿಡಿದು ಕಂಪ್ಲೀಟ್ ಆಗಿ ಅದ್ರ ಹೆಸರು ಹಿಡಿದೇ ಕರಿಬೇಕು, ಕೊಲಂಬಸ್ ಕ್ಯಾಂಬೋಡಿಯಾ ಅಂತ. ಇಲ್ಲ ನಾಯಿ ಅಂದ್ರೆಲ್ಲ ಬರಲ್ಲ ಕಣೆ. ನಾವೆಲ್ಲ ನಾಯಿ ರಾತ್ರಿ ಉಳಿದಿದ್ದು ಪಳ್ದಿದ್ದು ಊಟ ಹಾಕ್ತಿವಲ್ಲ, ಅವಾಗ ಅಂತ ಕರೆದ್ರೆ ಬಂದ್ಬಿಡ್ತಾವ ಕಣ ಬೀದಿ ನಾಯಿ ಎಲ್ಲ. ಜಯಮ್ಮ, ಇದ್ಯಾ ಸೀಮೆ ನಾಯಿನೇ? ಇದೆಲ್ಲ ಗೊತ್ತಾಗಲ್ಲ. ಇದು ಔಟ್ ಆಫ್ ಕಂಟ್ರಿಯಿಂದ ತರಿಸಿರೋದು, ಹಂಗಾಗಿ ಇದು ಬೀದಿ ನಾಯಿ ತರಲ್ಲ. ಇದು ತುಂಬಾ ಜಾಸ್ತಿ ದುಡ್ಡು ಕೊಟ್ಟು ತರಿಸಿರೋದು ಕಣೇಶ್ ಅಂತಮ್ಮ. ಜಯಮ್ಮ, ನಾಯಿ ಸಾಕ್ಬೇಕು ಅಂತಿದ್ರೆ ನಮ್ಮ ಮನೆ ತಕ್ಕ ಏಸೊಂದು ಮರಿ ಹಾಕಿದ್ವು ಕಣೆ, ಅದ್ರಾಗೆ ಒಂದು ತಗೊಂಬಂದು ಸಾಕಾಗಬೇಕು ತಾನೆ. ಅದನ್ನ ಔಟ್ ಆಫ್ ಕಂಟ್ರಿಯಿಂದ ಬೇರೆ ತರ್ಸಕ್ ಹೋಗಿದ್ದ ಕರಿ. ಇದೆಂತದು ಔಟ್ ಆಫ್ ಕಾರಿಯಿಂದ ತರಿಸಿರೋದಂತೆ ಕಣೆ ಇದನ್ನ. ಅಲ್ಲಿ ಅದು ಔಟ್ ಆಫ್ ಕಾರಿ ಅಲ್ಲ ಕಣೆ, ಮಾರಿ ಇರ್ಬೇಕು. ಔಟ್ ಆಫ್ ಮಾರಿಯಿಂದ ತರಿಸಿದ್ದು ಅಂತ ಹೇಳ್ತಿರೋ ಜಯಮ್ಮ. ಜಯಮ್ಮ, ಅದೆಂತದೆ ಔಟ್ ಆಫ್ ಕಾರಿಯಿಂದ ತರಿಸಿರೋದು ಅಂದ್ರೆ? ಅಲ್ಲಮ್ಮ, ಅದು ಔಟ್ ಆಫ್ ಕಾರಿ ಅಲ್ಲ, ಔಟ್ ಆಫ್ ಕಂಟ್ರಿ ಅಂದ್ರೆ ವಿದೇಶದಿಂದ ತರಿಸಿರೋದು ಅಂತ. ನಾನ್ ಎಜುಕೇಟೆಡ್ ಬೀಟ್ರೋಟ್ ಕ್ಯಾರೆಟ್ ಅಲ್ಲ ಕಣೆ ಜಯಮ್ಮ, ಇದನ್ನ ದುಡ್ಡು ಕೊಟ್ಟು ತರಿಸಿದೀಯಾ? ಹ್ಞೂ ಕಣೆ, ಇದನ್ನ ಔಟ್ ಆಫ್ ಕಂಟ್ರಿಯಿಂದ ತರಿಸಿರೋದಲ್ವಾ, ಹಾಗಾಗಿ ಇದಕ್ಕೆ ಒಂದು 50 ಲಕ್ಷ ಕೊಟ್ಟು ತರಿಸಿರೋದು. ನನ್ನ ತಮ್ಮ ನನಗೋಸ್ಕರ ಪ್ರೀತಿಯಿಂದ ಅಲ್ಲಿಂದ 50 ಲಕ್ಷ ಕೊಟ್ಟು ವಿಮಾನದಲ್ಲಿ ಕಳಿಸ್ಕೊಟ್ಟಿದ್ದಾನೆ. ಮತ್ತೆ ವಿಮಾನದಲ್ಲಿ ಕಳಿಸ್ಬೇಕಾದ್ರೆ ವಿಮಾನಕ್ಕೂ ದುಡ್ಡು ಕೊಡ್ಬೇಕಣೆ. ಇದು ಕ್ಯೂ ಟಿಕೆಟ್ ಇದೆ ಲೇಕರಿ. ಇದಕ್ಕೆ 50 ಲಕ್ಷ ಕೊಟ್ಟಿದ್ದಾಳಂತೆ ಕಣೆ. 50 ಲಕ್ಷನೋ 50 ಕೋಟಿನೋ ನಮ್ಮ ಜೀವನನೇ ನಡ್ದೋಗ್ಬಿಡೋದಲ್ಲೇ. ನಾವಿರೋ ತನಕ ಆರಾಮಾಗಿ ಇರ್ಬೋದಾಗಿತ್ತು. ಅಲ್ಲಿ ನಂಗೆ ನಿಂಗೆನೆ ಕೊಟ್ಟು ಕರ್ಕೊಂಡೋಗಿ ಇಟ್ಕೊಬರಿತ್ತಲೆ ಜಯಮ್ಮ ಈ ನಾಯಿ ತರಿಸೋ ಬದಲು. ಅವಳೆಲ್ಲ 50 ಲಕ್ಷ ಕೊಟ್ಟು ತರಿಸಿರ್ತಾಳೆ, ಸುಮ್ಮನೆ ಹಂಗಂತ ಸುಮ್ಮನೆ ಬಿಲ್ಡಪ್ ಜಯಮ್ಮ ಅಂತ ಗೊತ್ತಿಲ್ವ ಅವಳಿಗೆ ಮೊದಲೆಯ. 50 ಲಕ್ಷ ಕೊಟ್ಟು ತರಿಸಿದ್ಯಾ ಅಂದ್ರೆ ಏನು ತಿನ್ನುತ್ತಿದ್ದು, ಎಲ್ಲಿರುತ್ತಿದ್ದು, ಇದೇನು ಮಾತಾಡುತ್ತಾ? ಅಲ್ಲ ಕಣೆ ಜಯಮ್ಮ, 50 ಲಕ್ಷನೋ 50 ಕೋಟಿನೋ ಈ ನಾಯಿಗೆ ಈಸನ್ ಕೊಟ್ಟು ತರಿಸೋ ಅಗತ್ಯ ಇತ್ತೇನೆ? ನಮ್ಮ ತಕ್ಕನೆ ಎಷ್ಟೊಂದು ಬೀದಿ ನಾಯಿಗಳಿದ್ವು, ಅದಕ್ಕೆ ಊಟ ಹಾಕಿದ್ರೆ ರಾತ್ರೆಲ್ಲ ನಿನ್ನ ಮನೆ ಕಾಯವಮ್ಮ. ಹೇ ಶಾಂತಕ್ಕ, ಬೀದಿ ನಾಯಿ ಸಾಕಿದ್ರೆ ಬೀದಿ ನಾಯಿ ನಮ್ಮನೆ ಕಾಯುತ್ತೆ, ಈ ನಾಯಿ ಸಾಕಿದ್ರೆ ನಾವೇ ಈ ನಾಯಿ ಕಾಯಬೇಕು, ಗೊತ್ತಾ ನಿಂಗೆ? ಏನು ನೀನು ನಾಯಿ ಕಾಯೋಳ ಹಂಗಂದ್ರೆ? ಹೇ ಶಾಂತಕ್ಕ, ನನ್ನ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ. ಅಂದ್ರೆ ಇದು ತುಂಬಾ ಕಾಸ್ಟ್ಲಿ ಅಲ್ವಾ, ಹಂಗಾಗಿ ನಾವು ಇದನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು ಅಂತ ಹೇಳಿದ್ದು. ಕೇಳಿದ್ದಕ್ಕೆ ನೀನು ಆನ್ಸರೇ ಮಾಡಲಿಲ್ವಲ್ಲೇ ಜಯಮ್ಮ. ಇದೇನು ತಿನ್ನುತ್ತೆ ಅಂತ? ಇದೇನು ರಾತ್ರಿ ಉಳಿದಿದ್ದು ಅಳಿಸಿದ್ದು ಬಳಸಿದ್ದು ರಾತ್ರಿ ಅನ್ನ ಚಪಾತಿ ಎಲ್ಲ ತಿನ್ನುತ್ತೇನೆ. ನಮ್ಮನೆಲ್ಲ ತುಂಬಾ ಉಳಿದಿರುತ್ತೆ, ಹೇಳು ತಗೊಂಬಂದು ಕೊಡ್ತೀನಿ ನಿನ್ನ ನಾಯಿಗೆ. ಗಿರ್ಜಿ, ಅದು ಆ ಥರ ರಾತ್ರಿ ಉಳಿದಿದ್ದು ಪಳ್ದಿದ್ದೆಲ್ಲ ತಿನ್ನಲ್ಲ ಕಣೆ. ಇದಕ್ಕೆ ನೀನು ತಿನ್ನೋಕ್ಕಿಂತ ತುಂಬ ಹೈಫೈ ಊಟ ಬೇಕು. ಅದಕ್ಕೆ ಮತ್ತೆ ನಾಯಿ ಅನ್ಬೇಡವೇ ಅಮ್ಮ ನೀನು, ಅದಕ್ಕೆ ಕೊಲಂಬಸ್ ಕ್ಯಾಂಬೋಡಿಯಾ ಅಂತ ಕರಿಬೇಕು. ಎಂಥದ್ದು ಐಫೈಯೋ ವೈಫೈಯೋ? ವೈಫೈ ಅಂತ ಅಂದರೆ ಅದೇ ಮೊಬೈಲ್ ನೋಡೋಕ್ಕೆ ಯೂಸ್ ಮಾಡ್ತಾರಲ್ಲ ಅದಲ್ವೇನೆ? ಮೊಬೈಲ್ ತಿನ್ನುತ್ತಾ ನಿನ್ನ ನಾಯಿ? ಅಲ್ಲ ಶಾಂತಕ್ಕ, ನೀವೆಲ್ಲ ಏನಪ್ಪ, ನಿಮಗೆ ನಾನು ಎಷ್ಟು ಹೇಳಿದ್ರು ನಿಮಗೆ ಅರ್ಥನೇ ಮಾಡ್ಕೊಳಕ್ಕಾಗಲ್ವಲ್ಲ. ಅದು ಮೊಬೈಲ್ ತಿನ್ನಲ್ಲ, ಅದು ತಿನ್ನೋದು ಪೆಡಿಗ್ರಿ. ಯಾಲಿ ಅದೆಂಥದ್ದು ಗ್ರೇಸ್ ತಿನ್ನತ್ತಂತೆ ಕಣೆ. ಅಳಿಸಿದ್ದು ಬಳಸಿದ್ದು ಜಯಮ್ಮನೆ ತಿಂತಾಳೆ ನಂಗಾಯ್ತು ಅಲ್ಲ. ಗ್ರಾಸ್ ತಿನ್ನುತ್ತಾ ಇದ್ದು? ಗ್ರಾಸ್ ಅಂದ್ರೆ ಹುಲ್ಲು ತಿನ್ನೋ ನಾಯಿನೇ ಇದು. ನಾನು ಕೇಳಿದ್ನಪ್ಪ, ನಮ್ಮೂರ ಕಡೆ ಎಲ್ಲ ಹಸು ಮೇಕೆ ದನ ಎಮ್ಮೆ ಇವೆಲ್ಲ ತಿಂತವೆ ಹುಲ್ನ. ನಿನ್ನ ನಾಯಿ ಕೂಡ ಹುಲ್ಲು ತಿನ್ನುತ್ತೇನೆ, ಹಂಗಾರೆ ಇನ್ನೂ ಒಳ್ಳೇದಾಯ್ತು. ನಮ್ಮ ತೋಟದಾಗೆಲ್ಲ ಹುಲ್ಲು ಜಾಸ್ತಿ ಆಗಿತ್ತೆ, ಕರ್ಕೊಂಬಂದು ಮೇಯಿಸ್ಕೊಂಡು.
ಮೈ ಡಾಗ್ ಹೀಗಿರ್ಜಿ ಇದಕ್ಕೆ ನಾಯಿ ಅನ್ಬಿಡ್ವೆ, ಬೇಜಾರಾಗುತ್ತೆ ನೋಡು, ಕಚ್ಬಿಡುತ್ತೆ ನಿನ್ನ. ಇದ್ರ ಹೆಸರು ಕೊಲಂಬಸ್ ಕ್ಯಾಂಬೋಡಿಯಾ ಅಂತ, ಹಂಗೆ ಕರಿಯಮ್ಮ ಪ್ಲೀಸ್. ಮಗ್ಲಲ್ಲ ನನ್ನ ನಾಯಿ 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 ಎಂದು ಬೇಜಾರು ಮಾಡಬೇಡ್ವೆ. ಇದು ಹುಲ್ ತಿನ್ನಲ್ವೇ, ಇದು ಪೆಡಿಗ್ರಿ ತಿನ್ನೋದು. ಪೆಡಿಗ್ರಿ ಅಂದ್ರೆ ಅದಕ್ಕೆ ಸಪ್ರೇಟ್ ಊಟ ಬರುತ್ತೆ, ನೀವೆಲ್ಲ ತಿಂತೀರಲ್ಲ ಆ ಥರ ಅಲ್ಲ ಅದು, ಅದಕ್ಕೆ ತುಂಬ ರೇಟ್ ಜಾಸ್ತಿ. ನಾವ್ಯಾವಾಗಲೇ ಹೇಳಿದ್ವಿ ನಾಯಿ ತಿನ್ನೋ ಊಟ ತಿಂತೀವಿ ಅಂತ ನಿನಗೆ? ಹೌದು, ನಾನೇನು ಒಂದು ಹೇಳಿದ್ದು ನೀವೇ ಏನೋ ಅಂತ ತಿಳ್ಕೊಂತೀರಾ. ನಾನು ಹೇಳಿದ್ದು ಅದು ಪೆಡಿಗ್ರಿ ತಿನ್ನುತ್ತೆ ಅಂತ. ನೀವು ತಿಂತೀರಲ್ವಾ ರೈಸು, ಸಾಂಬಾರು, ಚಪಾತಿ, ಪೂರಿ ಈ ಥರದೆಲ್ಲ ತಿನ್ನಲ್ವೇಮ್ಮ, ಅದನ್ನು ಹೇಳಿದ್ದು ನಾನು. ಮಾ ನಮ್ಮ ಕೊಲಂಬೋಗೆ ಅಟ್ಲೀಸ್ಟ್ ಕೊಲಂಬೋ ಅಂತನಾದ್ರು ಕರೀರಿ, ಇಲ್ಲ ಕ್ಯಾಂಬೋಡಿಯಾ ಅಂತನಾದ್ರು ಕರೀರಿ. ನಾಯಿ ಅಂತ ಕರಿಬೇಡಿ, ಅದು ತುಂಬ ಬೇಜಾರಾಗುತ್ತೆ ನೋಡು, ನಿನ್ನ ಕಚ್ಬಿಡುತ್ತೆ ಅದು. ಯಾಕೆ ಜಯಮ್ಮ, ನಿಮ್ಮ ನಾಯಿ ಕೆಮ್ತೈತೆ, ಹುಷಾರಿಲ್ವಾ? ನಿಂಗೆ ಹೆಸರು ಹೇಳ್ಬೇಕು, ಅದ ಹೆಸರು ಕೊಲಂಬೋ ಕ್ಯಾಂಬೋಡಿಯಾ. ಪ್ಲೀಸ್ ನಾಯಿ ಏನ್ಬಿಡ, ಅದಕ್ಕೆ ಕೆಮ್ಮಾಗಿದ್ವೆ, ಅದು ನೀನು ಅದಕ್ಕೆ ಹೆಸರು ಕರಿತಾ ಇಲ್ವಲ್ವಾ, ಅದಕ್ಕೆ ಬೇಜಾರಾಗಿ ಬೊಗಳುತ್ತಾ ಇರೋದು. ಏನೇದು ಈ ಥರ ಬೊಗಳುತ್ತೆ? ನಮ್ಮ ಕಡೆ ನಾಯಿಗಳೇ ಒಂಥರ ಬೊಗಳುತ್ತಾವಲ್ಲೇ. ಹಾ ಶಾಂತಕ, ಇದಕ್ಕೆ 50 ಲಕ್ಷ ಅಲ್ವಾ, ಅದಕ್ಕೆ ಅದು ತಕ್ಕಂಗೆ ಅದು ಬೊಗಳುತ್ತೆ. ಓಕೆ ಅಮ್ಮ, ನಮ್ಮ ಕೊಲಂಬೋಗೆ ವಾಕ್ ಮಾಡಿಸ್ಬೇಕು, ನಾನು ಹೊರಡ್ತೀನಿ. ಅಯ್ಯೋ ನೀನು ಸಿಟಿ ಥರ ಕಲ್ತ್ಬಿಟ್ಟೆ ಬಿಡು. ನಾವಿಲ್ಲೆಲ್ಲ ಹಸು ಮೇಕೆ ಮೇಯಿಸ್ಕೊಂಡು ಹೋಗ್ತೀವಿ, ನೀನು ನಾಯಿ ಮೇಯಿಸ್ಕೊಂಡು ಹೋಗ್ತೀಯ. ಹೂನೆ ಟೈಮಿಗೆ ಅದಕ್ಕೆ ಊಟ ಮಾಡಿಸ್ಬೇಕು, ಟಾಯ್ಲೆಟ್ ಮಾಡಿಸ್ಬೇಕು, ಹಾಗಾಗಿ ವಾಕು ಕರ್ಕೊಂಡು ಹೋಗ್ಬೇಕು, ಅದು ಹೆಲ್ತಿಯಾಗಿರ್ಬೇಕಲ್ವಾ. ಎಂಥದ್ದು ಟಾಪಿಗೂ ನೀನೇ ಕರ್ಕೊಂಡು ಹೋಗ್ತೀನಿ, ಅದೋಗಲ್ವಾ? ಟಾಪ್ ಅಲ್ಲ ಶಾಂತಕ, ಅದು ಟಾಯ್ಲೆಟ್ ಅಂದರೆ ಅದು 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 ವಾಶ್ರೂಮಿಗೆ ಹೋಗಬೇಕು. ಆಸೋ ಪಾಸೋ, ಅಲ್ಲಿ ಚಾನೆಲ್ಲ ನೀರು ಬಿಟ್ಟ ನೋಡು, ಹೋಗಿ ವಾಶ್ ಮಾಡಿಸ್ಕೋ. ಅಯ್ಯೋ ನಿಮ್ಮ ಹತ್ರ ಮಾತಾಡ್ತಿದ್ರೆ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಆಗುತ್ತಪ್ಪ. ನಮ್ಮ ಕೊಲಂಬಸ್ನ ನಾನು ವಾಕ್ ಕರ್ಕೊಂಡು ಹೋಗ್ಬೇಕು, ನಿಮ್ಮ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕೆಲ್ಲ ಆಗಲ್ಲ ನನಗೆ. ನಾನೇನೋ ಮಾತಾಡಿದ್ರೆ ನೀವೇನೋ ಮಾತಾಡ್ತೀರ. ಛೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜಯಮ್ಮ 50 ಲಕ್ಷದ ನಾಯಿ ತೊಗೊಂಬಂದಿದ್ದಾಳೆ. ನಿಮ್ಮ ಮನೇಲೂ ಈ ಥರ ಕೊಲಂಬಸ್ ಕ್ಯಾಂಬೋಡಿಯಾ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯಾಸ್ ಕಾರ್ಟೂನ್ ವರ್ಡ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದು ಕೇವಲ ತಮಾಷೆಗಾಗಿ ಮಾಡಿರೋದು, ತಮಾಷೆಯಾಗಿ ನೋಡಿ ಖುಷಿಪಟ್ಟು ನಮ್ಮ ವಿಡಿಯೋಗೆ ಲೈಕ್ ಆ್ಯಂಡ್ ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.